ಚಂದ್ರಬಾಬು ನಾಯ್ಡುರವರು, ನಾನು ಯಾವತ್ತು ಡೆಲ್ಲಿಗೆ ಕುಮಾರಣ್ಣ ನೋಡಕ್ ಹೋಗಿದ್ದೆ, ಪ್ರತಿ ದಿವಸನೂ ಕುಮಾರಣ್ಣ ಮನೆ ಬಂದು ಕೂತ್ಕೋತಾ ಇದ್ರು. ಅವರಲ್ಲಿ ಕೂತ್ಕೊಂಡು ಆ ವೈಜಾಗ್ ಸ್ಟೀಲ್ ಕಾರ್ಖಾನೆ ಆರಂಭ ಆಗೋವರೆಗೂ ಅವ್ರು ಬಿಡ್ಲಿಲ್ಲ, ಕೆಲಸ ಮಾಡಿಸ್ಕೊಂಡು ಹೋದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಬಂದು ನಾನು VSLನ ರೀಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರೇನ್ ಮಾಡ್ತಾವ್ರೆ, ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅನ್ನೋದು. ಅದಕ್ಕೆ ಯಾವುದೇ ರೀತಿಯ ಕೋಆಪರೇಷನ್ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾನು ಈ ಸಭೆಯಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ಮುಂದಿನ ವರ್ಷ ನಿಮಗೆ ಅದು ಒಂದು ಸಿಹಿ ಸುದ್ದಿಯನ್ನ ಇದೇ ಕುಮಾರಸ್ವಾಮಿ ಅವರು ಬಂದು ಕೊಡ್ತಾರೆ. ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವ್ರು, ಬಹುತೇಕ ಜನ ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇಲ್ಲೇ ಸೆಟ್ಲ್ ಆಗಿರ್ತಕ್ಕಂಥವ್ರು. ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು. ಭದ್ರಾವತಿ ಅಂದ್ರೆ ಅವಿನಾವಂದ ಸಂಬಂಧ, ನಾಗಮಂಗಲಕ್ಕೆ, ಮಂಡ್ಯಕ್ಕೆ, ಭದ್ರಾವತಿಗೆ ಇರ್ತಕ್ಕಂಥದ್ದು. ಮನಸ್ಸು ಮಾಡಿದ್ರೆ ಇಲ್ಲಿರೋ ಜನ ಬಂದು ಅಲ್ಲಪ್ಪನ MLA ಮಾಡ್ಬೋದು, ಅಲ್ಲಿಂದ ಬಂದು ಇಲ್ಲಿ ಸಹಕಾರ ಮಾಡ್ಬೇಕಂತ ಅಷ್ಟು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ, ಅವ್ರು ಯಾವುದೇ ಬೆದರಿಕೆ ಇರಲಿ. ರಾತ್ರಿ ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದ, ಅವನಿಗೆ ಫೋನು ಹೋಗ್ಬೇಡ ನಾಳಿಕೆ ಅಲ್ಲಿಗೆ ಅಂತ. ಅವನು ಏನೋ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾನೆ, ಇರೋಣ ಯಾಕೆ ಬೇಕು, ನಾವೆಲ್ಲ ಓಟ್ ಹಾಕೋದು ಅಕ್ಕನಿಗೆ ತಲೆ ಕೆಡಿಸ್ಕೋಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಇವತ್ತು ಧೃತಿಗೆಡಬೇಡಿ, ನೀವು ನಿಂತ್ಕೊಳ್ಳಿ ಅಕ್ಕನಿಂದೆ, ನಮ್ಮ ಪಕ್ಷ ಅವ್ರ ಹಿಂದೆ ಇರ್ತದೆ. ನಿಮ್ಗೇನು ಹೆಚ್ಚು ಕಡಿಮೆ ಅದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಣ್ಣ ಇರ್ಬೋದು, ನಾವಿರ್ಬೋದು, ನಿಮ್ಮ ಜೊತೆ ಬಂದು ನಿಂತ್ಕೊಳ್ತೀವಿ, ಹೋರಾಟ ಮಾಡಿ. ನಮಗೆ ನಮ್ಮ ಸಂವಿಧಾನ, ಅವ್ರು ಈ ಸರ್ಕಾರ ರಕ್ಷಣೆ ಕೊಡದೇ ಇರ್ಬೋದು, ಸಂವಿಧಾನ ರಕ್ಷಣೆ ಕೊಡ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಯಾರು ಏನೇ ಹೇಳ್ಕೊಳ್ಳಿ, ಇವತ್ತು BJP ಜಾತ್ಯತೀತ ಜನತಾದಳ ಇವತ್ತು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ದೇಶ ಒಂದು ಅತ್ಯುತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನೋಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಇವತ್ತು ನಾವು ಆ ಪಕ್ಷದ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಇವತ್ತು ಅತ್ಯಂತ ಗೌರವವನ್ನು ಮೋದಿಜಿಯವರು ಕುಮಾರಣ್ಣವ್ರ ಬಗ್ಗೆ ಮತ್ತೆ ಅತಿ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಇವತ್ತು ಮಾತಾಡ್ತಾರೆ. ಪುಣ್ಯಾತ್ಮರು ಯಾರ್ಯಾರೋ ಮಾತಾಡ್ತಾರೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಿಟ್ಟರೆ ನೀರಾವರಿನಲ್ಲಿ ಅದು ಕೇವಲ ದೇವೇಗೌಡರು ಮಾತ್ರ ಅಂತಕ್ಕಂಥದ್ದ ಈ ರಾಜ್ಯ ಅಲ್ಲ, ಈ ದೇಶ ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರ ಕಾರ್ಯಗಳನ್ನ ನೋಡ್ಕೋಬೇಕಾಗ್ತದೆ. ಏನು ದೇವೇಗೌಡರಿಗೆ ಕುಮಾರಣ್ಣಗೆ 5 ವರ್ಷ ಸರ್ಕಾರ ಕೊಟ್ಟಿದ್ರು ಅವರು? ದೇವೇಗೌಡರು ಒಂದು 16 ತಿಂಗಳು ಮುಖ್ಯಮಂತ್ರಿ, ಒಂದು 14 ತಿಂಗಳು ಪ್ರಧಾನಮಂತ್ರಿ. ಕುಮಾರಣ್ಣ ಒಂದ್ಸರಿ 20 ತಿಂಗಳು ಮುಖ್ಯಮಂತ್ರಿ, 14 ತಿಂಗಳು ಮುಖ್ಯಮಂತ್ರಿ. 5 ವರ್ಷ ಯಾವತ್ತಿರಲಿಲ್ಲ, ಸಂಪೂರ್ಣವಾದ ಸರ್ಕಾರ ಕೊಡಲಿಲ್ಲ. ಆದರೂ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನೇನು, ಅವರನ್ನು ಯಾರನ್ನು ಕೇಳಿ ಮಾಡಲಿಲ್ಲ. ಲಾಟ್ರಿ ನಿಷೇಧ, ಹೆಣ್ಮಕ್ಳುಗಳು ರಾತ್ರಿ ಫೋನ್ ಮಾಡಿ ನನ್ನ ಗಂಡ ಸಾಲ ಮಾಡಿಕೊಂಡು ಲಾಟ್ರಿ ಆಡಿ ಹಿಂಗೆ ಆಗ್ತಾವನೆ ಅಂದರೆ ಆ ಲಾಟ್ರಿ ನಿಷೇಧ ಮಾಡಿದ್ರು. ನನ್ನ ಗಂಡ ಬಂದು ಹೊಡಿತಾನೆ, ಹಿಂಗೆ ಕುಡಿದು ಬಂದು ಹೊಡಿತಾನೆ ಅಂದರೆ ಸಾರಾಯಿನ ನಿಷೇಧ ಮಾಡಿದ್ರು. ಇವ್ರೇನು ಮಾಡ್ತಾ ಇದ್ದಾರೆ? ಬೀದಿ ಗಲ್ಲಿಗೆ ಒಂದು CL ಕೊಟ್ಟು ದುಡ್ಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ.